ನಾಮಾವಳಿ. ಸಾಮಾನ್ಯವಾಗಿ ಅಧಿಕ ಮಾಸದಲ್ಲಿ ವಿಷ್ಣುವನ್ನು ಸ್ಮರಣೆ ಮಾಡೋದು ಪದ್ಧತಿ. ನಾವು ಒಂದು ಭಜನೆಯನ್ನು ಹೇಳಿದ್ರೆ 2-3 ಭಜನೆ ಹೇಳಿದಷ್ಟು ಪುಣ್ಯ ಸಿಗುತ್ತೆ ಅಂತ. ಅಧಿಕ ಮಾಸ ಅಂದರೆ ಒಂದಕ್ಕೂ ಹೆಚ್ಚು, ಅಂದರೆ ತುಂಬ ಹೆಚ್ಚು ಫಲ ಸಿಗುತ್ತೆ ಮತ್ತು ತಕ್ಷಣದಲ್ಲೇ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಅಧಿಕ ಮಾಸದಲ್ಲಿ ಮಾಡುವ ಆಧ್ಯಾತ್ಮಿಕ ಸಾಧನೆಗಳಿಗೆ ಅಧಿಕ ಫಲ ಅಂತ ಹೇಳ್ತಾರೆ. ವಿಶೇಷವಾಗಿ ಶ್ರೀಕೃಷ್ಣನಿಗೆ ಮೀಸಲಾದ ಮಾಸ ಇದು. 33 ದಿನಗಳ ಕಾಲ ಅಧಿಕ ಮಾಸ ಇರುತ್ತೆ. ಸಾಮಾನ್ಯವಾಗಿ ವಿಷ್ಣು ಸಹಸ್ರನಾಮ, ಲಲಿತ ಸಹಸ್ರನಾಮ ಜಪ ಹೆಚ್ಚು ಮಾಡೋದು, ಭಜನೆ, ಸ್ವಾಧ್ಯಾಯ, ಸಾಧನೆ, ಸತ್ಸಂಗ ಮಾಡೋದು ಇವೆಲ್ಲವೂ ಸಹ ಅಧಿಕವಾದ ಫಲವನ್ನು ಪಡೆಯುತ್ತಿರುವ ಸುಲಭ ಮಾರ್ಗಗಳು ಅಂತ ಹೇಳ್ಬೋದು. ಹಾಗಾಗಿ ನಾವು ಕೃಷ್ಣನ ಸ್ಮರಣೆಯನ್ನು ಹೆಚ್ಚು ಮಾಡಿ ನಮ್ಮ ಬದುಕಿಗೆ ಬೇಕಾದ ಹೆಚ್ಚು ಫಲವನ್ನು ಪಡ್ಕೊಂಡು ಸಾರ್ಥಕ ಜೀವನವನ್ನು ಕಟ್ಕೊಳ್ಬೋದು. ತ್ರಿಗುಣಾತೀತ ಗುಣೇಶ್ವರ ಶ್ಯಾಮ್ ಭಜನಾಮೃತ 370. ಎಲ್ಲರೂ ದಯವಿಟ್ಟು ಗಟ್ಟಿಯಾಗಿ ರಿಪೀಟ್ ಮಾಡಿ. ತ್ರಿಗುಣಾತೀತ ಗುಣೇಶ್ವರ ಶ್ಯಾಮ್, ತ್ರಿಗುಣಾತೀತ ಗುಣೇಶ್ವರ ಶ್ಯಾಮ್, ತ್ರಿಗುಣಾತೀತ ಗುಣೇಶ್ವರ ಶ್ಯಾಮ್, ತ್ರಿಗುಣಾತೀತ